ಇನ್ನು ದರೋಡೆ ಮಾಡಿದಂತಹ ಚಿನ್ನ ಹಣದ ಸಮೇತವಾಗಿ 700 ಕಿಲೋಮೀಟರ್ ವರೆಗೆ ಇದೇ ಫಿಯೇಟ್ ಕಾರಿನಲ್ಲಿ ಈ ದರೋಡೆಕೋರರು ಪ್ರಯಾಣ ಮಾಡಿದ್ದಾರೆ. ಇನ್ನು ದರೋಡೆ ಮಾಡಿದಂತಹ ಕದ್ದಂತಹ ಚಿನ್ನದ ಸಹಿತವಾಗಿ 700 ಕಿಲೋಮೀಟರ್ ವರೆಗೆ ಇದೇ ಕಾರಿನಲ್ಲಿ ಈ ಖದೀಮರು ಪ್ರಯಾಣ ಮಾಡಿದ್ದಾರೆ. ತಮಿಳುನಾಡಿನ ತಿರುನಲ್ವೇಲಿಯಲ್ಲಿ ಫಿಯೇಟ್ ಕಾರಿನಲ್ಲಿ ಪ್ರಯಾಣ ಮಾಡಿದ್ದಾರೆ. ತಿರುನಲ್ವೇಲಿಗೆ ಇವರು ಪ್ರಯಾಣವನ್ನು ಮಾಡ್ತಾರೆ. ತಮಿಳುನಾಡು ತಲುಪಿದ ಬಳಿಕ ಅಜ್ಞಾತ ಸ್ಥಳದಲ್ಲಿ ಕಾರನ್ನು ಬಿಟ್ಟು ಚಿನ್ನದ ಜೊತೆಗೆ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಒಂದು ಕಡೆ ತಲುಪ್ತಾರೆ. ತಮಿಳುನಾಡಿಗೆ ತಲುಪಿದ ಕೂಡಲೇ ಅಲ್ಲಿ ಒಂದು ಅಜ್ಞಾತ ಸ್ಥಳದಲ್ಲಿ ಫಿಯೇಟ್ ಕಾರನ್ನು ಬಿಟ್ಟುಬಿಡುತ್ತಾರೆ. ಏನು ದರೋಡೆ ಮಾಡಿದ್ರು ಚಿನ್ನ, ಆ ಚಿನ್ನದ ಜೊತೆಗೆ ಅವರು ಎಸ್ಕೇಪ್ ಆಗಿದ್ದಾರೆ. ಇನ್ನು ಅವರ ಜಾಡನ್ನು ಹಿಡಿದು ಹೊರಟಂತಹ ಮಂಗಳೂರು ಪೊಲೀಸರಿಗೆ ತಮಿಳುನಾಡಿನಲ್ಲಿ ಕಾರು ಪತ್ತೆಯಾಗುತ್ತೆ. ಇನ್ನು ಕಾರು ಪತ್ತೆಯಾಗ್ತಾ ಇದ್ದಂತೆ ಇನ್ನೇನು ಒಂದೇ ಒಂದು ಹೆಜ್ಜೆ ಮಾತ್ರ ಬಾಕಿ ಉಳಿದಿತ್ತು ಆರೋಪಿಗಳನ್ನು ಅರೆಸ್ಟ್ ಮಾಡೋದಕ್ಕೆ. ಯಾಕಂದರೆ ನಮ್ಮ ತನಿಖೆ ಸರಿಯಾಗಿದೆ, ನಾವು ಸರಿಯಾದ ಜಾಡನ್ನು ಹಿಡಿದುಕೊಂಡು ಬಂದಿದ್ದೀವಿ ಅಂತ ಅಧಿಕಾರಿಗಳಿಗೂ ಕೂಡ ಗೊತ್ತಾಗುತ್ತೆ. ಕಾರಿನ ಚಾಸಿಸ್ ನಂಬರ್ ಆಧಾರದಲ್ಲಿ ಕಾರಿನ ನೈಜ ಮಾಲೀಕನ ಮಾಹಿತಿಗಳನ್ನು ಕೂಡ ಪತ್ತೆ ಮಾಡಿದ್ದಾರೆ. ಎರಡು ತಿಂಗಳ ಹಿಂದೆಯೇ ಮಂಗಳೂರಿಗೆ ಕಿಂಗ್ ಪಿನ್ ಮುರುಗಂಡಿ ದೇವರ್ ಅವರು ಬಂದಿದ್ರು ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಕೋಟೆಕಾರು ಬ್ಯಾಂಕ್ ಪರಿಸರದಲ್ಲಿ ಸುತ್ತಾಡಿ ಹಲವಾರು ಮಾಹಿತಿಗಳನ್ನು ಕಲೆ ಹಾಕಿದ್ದಾನೆ. ಅದಾದ ಬಳಿಕ ನಿಖರವಾದ ಸ್ಕೆಚ್ ತಯಾರಿಸಿ ಅದಾದ ನಂತರ ದರೋಡೆಗೆ ಇಳಿದಿದ್ದಾರೆ. ಆ ಬಳಿಕ ದರೋಡೆಗೆ ಪಕ್ಕಾ ಪ್ಲಾನ್ ಮಾಡಿಕೊಂಡು ತಂಡದ ಜೊತೆಗೆ ಆತ ಬಂದಿದ್ದಾನೆ. ಪ್ರಕಾಶ್ ಅಲಿಯಾಶ್ ಜೋಶ್ವಾ, ಮನಿವೆನ್ನನ್ ಹಾಗೂ ಇತರೆ ಆರೋಪಿಗಳೊಂದಿಗೆ ಬಂದಿದ್ದಾನೆ. 5 ಜನರು ಮಾತ್ರ ಫಿಯೇಟ್ ಕಾರಿನಲ್ಲಿ ಬಂದು ದರೋಡೆ ಮಾಡಿದ್ದಾರೆ. ಉಳಿದವರು ಬೇರೆ ಬೇರೆ ಜಾಗಗಳಲ್ಲಿ ನಿಂತು ದರೋಡೆಗೆ ನೆರವು ಕೊಟ್ಟಿದ್ದಾರೆ. 2 ತಿಂಗಳ ಹಿಂದೆಯೇ ಈ ಸಂಪೂರ್ಣ ಪ್ರಕರಣದ ಕಿಂಗ್ ಪಿನ್ ಆತ ಬಂದು ಮುಂಚೆನೇ ಮಾಹಿತಿಗಳನ್ನು ಕಲೆ ಹಾಕಿದ್ದಾನೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈ ಪ್ರಕರಣದ ಕಿಂಗ್ ಪಿನ್ ಆಗಿದ್ದಂತಹ ಮುರುಗಂಡಿ ದೇವರ್ ಈತನೇನಿದ್ದಾನೆ, ಈತ 2 ತಿಂಗಳ ಮುಂಚೆನೇ ಬಂದಿದ್ದಾನೆ. ಮಂಗಳೂರಿಗೆ 2 ತಿಂಗಳ ಮುಂಚೆಗೆ ಬಂದಿದ್ದಾನೆ. 2 ತಿಂಗಳ ಮುಂಚೆಗೆ ಬಂದು ಈ ಬ್ಯಾಂಕ್ಗೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಗಳನ್ನು ಕೂಡ ಕಲೆ ಹಾಕಿದ್ದಾನೆ. ಅದಾದ ನಂತರ ತನ್ನ ತಂಡದೊಂದಿಗೆ ಬಂದು ದರೋಡೆ ಮಾಡಿದ್ದಾನೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡುತ್ತಾರೆ ಪ್ರತಿನಿಧಿ ಆದಿತ್ಯ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆದಿತ್ಯ, ಕೊನೆಗೂ ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ಇನ್ನುಳಿದಂತಹ ಆರೋಪಿಗಳಿಗಾಗಿ ಮತ್ತೆ ಶೋಧ ಕಾರ್ಯ ಕೂಡ ಮುಂದುವರಿತಾ ಇದೆ. ಈ ನಡುವೆ ಈ ದರೋಡೆ ಪ್ರಕರಣ ಯಾವ ರೀತಿಯಾಗಿ ನಡೀತು, ಅದಕ್ಕೆ ಸಂಬಂಧಪಟ್ಟಂತೆ ಈಗ ಎಳೆಯಾಗಿ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಅದೇ ರೀತಿಯಾಗಿ ಪೊಲೀಸ್ ಅಧಿಕಾರಿಗಳು ಯಾವ ರೀತಿಯಾಗಿ ಈ ಆರೋಪಿಗಳನ್ನು ಹೆಡೆಮುರಿ ಕಟ್ಟಿದ್ರು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಈ ಬಗ್ಗೆ ಇನ್ಯಾವ ಅಪ್ಡೇಟ್ಸ್ಗಳು ಲಭ್ಯವಾಗಿದೆ ಅಂತ? ನಿಜಕ್ಕೂ ಕೂಡ ಸಂತೋಷ್, ಯಾಕಂದ್ರೆ ಈ ಒಂದು ದರೋಡೆ ಪ್ರಕರಣ ಆದಂತ ಸಂದರ್ಭ ಇಷ್ಟೊಂದು ನಟೋರಿಯಸ್ ಗ್ಯಾಂಗ್, ಅದು ಕೂಡ ಒಂದು ಅಂತಾರಾಜ್ಯ ಕಳ್ಳರು ಈ ದರೋಡೆಯಲ್ಲಿ ಶಾಮೀಲಾಗಿದ್ದಾರೆ ಅನ್ನುವಂಥ ವಿಚಾರ ಪೊಲೀಸರ ಗಮನಕ್ಕೆ ಯಾವಾಗ ಬರುತ್ತೋ ಪೊಲೀಸರು ಫುಲ್ ಅಲರ್ಟ್ ಆಗ್ತಾರೆ. ಯಾಕಂದ್ರೆ ಖದೀಮರು ದರೋಡೆಯನ್ನ ನಡೆಸಿದಂತಹ ರೀತಿ ಆ ಥರ ಇತ್ತು. ಒಂದೇ ಒಂದು ಸುಳಿವನ್ನ ನೀಡಿದ್ದು ಕೂಡ ಅವರು ನೀಡಿರಲಿಲ್ಲ. ಖದೀಮರು ದರೋಡೆಯನ್ನು ಮಾಡೋ ಸಂದರ್ಭ ಒಂದೇ ಒಂದು ಸುಳಿವನ್ನ ನೀಡಿರಲಿಲ್ಲ. ಪೊಲೀಸರಿಗೆ ಬಹಳಷ್ಟು ಕಗ್ಗಂಟಾಗುತ್ತೆ. ಈ ಹೊತ್ತಲ್ಲಿ ಪೊಲೀಸರು ರಾಜ್ಯ ಗುಪ್ತಚರ ಇಲಾಖೆಯ ಒಂದು ಸಹಕಾರವನ್ನ ಕೂಡ ಪಡೆದುಕೊಳ್ತಾರೆ. ಹ್ಯೂಮನ್ ಇಂಟೆಲಿಜೆನ್ಸ್ ಟೀಮ್ ಏನಿದೆ, ಈ ತರ ದರೋಡೆ ಬೇರೆ ಭಾಗಗಳಲ್ಲಿ ನಡೆದಿದೆಯಾ ಅನ್ನೋಂಥ ರೀತಿಯಲ್ಲಿ ಪರಿಶೀಲನೆಯನ್ನು ಆರಂಭ ಮಾಡುತ್ತೆ. ನೆರೆಯ ಕೇರಳ ಆಗಿರ್ಬೋದು, ತಮಿಳುನಾಡು, ಆಂಧ್ರ, ಈ ಪ್ರದೇಶದಲ್ಲಿ ಈ ತರ ಎಲ್ಲ ದರೋಡೆ ನಡೆದಿದೆಯಾ ಅನ್ನುವಂಥ ರೀತಿಯಲ್ಲಿ ತನಿಖೆಯನ್ನು ಮಾಡಿದ ಸಂದರ್ಭ ಒಂದು ಮಹತ್ವದ ಸುಳಿವು ಅವರಿಗೆ ಸಿಗುವಂಥದ್ದು. ಮುಂಬೈ ಮೂಲದ ಗ್ಯಾಂಗ್ ಈ ಒಂದು ದರೋಡೆ ಪ್ರಕ್ರಿಯೆಯಲ್ಲಿ ಶಾಮೀಲಾಗಿದೆ ಅನ್ನುವಂಥ ಮಾಹಿತಿ. ಈ ಹೊತ್ತಲ್ಲೇ 5 ತಂಡಗಳನ್ನು ಪೊಲೀಸರು ರಚನೆ ಮಾಡಿ ಆಗಿತ್ತು. ಇದರೊಂದಿಗೆ ಹೆಚ್ಚುವರಿ 3 ತಂಡಗಳನ್ನು ಈ ಒಂದು ಗ್ಯಾಂಗ್ನ ಮಾಹಿತಿಯನ್ನು ಕಲೆ ಹಾಕೋದಿಕ್ಕೆ ಅಂತಲೇ ರಚನೆ ಮಾಡ್ತಾರೆ. ಆ 3 ತಂಡ ತಮಿಳುನಾಡು, ಕೇರಳ ಮತ್ತು ಮುಂಬೈಗೆ ಹೋಗುತ್ತೆ. ಪ್ರಮುಖವಾಗಿ ಮುಂಬೈನ ಧಾರಾವಿ ಗ್ಯಾಂಗ್ ಏನಿದೆ, ಇದು ನಟೋರಿಯಸ್ ಗ್ಯಾಂಗ್. ಈ ಗ್ಯಾಂಗ್ ಈ ಒಂದು ದರೋಡೆ ಪ್ರಕರಣದಲ್ಲಿ ಶಾಮೀಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ಪೊಲೀಸರಿಗೆ ಲಭಿಸುವಂಥದ್ದು. ಆ ಗ್ಯಾಂಗ್ನ ಒಂದು ಹಿನ್ನೆಲೆಗಳನ್ನು ಅರಿತು ತನಿಖೆಯನ್ನು ತೀವ್ರಗೊಳಿಸ್ತಾರೆ. ಈ ಹೊತ್ತಲ್ಲಿ ಈ ಆರೋಪಿಗಳು ಏನು ದರೋಡೆಯನ್ನ ಮಾಡಿದ್ದಾರೋ ಇವರು ತಮಿಳುನಾಡಿಗೆ ಎಸ್ಕೇಪ್ ಆಗ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗುತ್ತೆ. ಏನು ಮುರುಗುಂಡಿ ದೇವರ್ ಅನ್ನುವಂಥ ಆರೋಪಿ ಏನಿದ್ದಾನೆ, ಈತ ಈ ಒಂದು ದರೋಡೆಯ ಕಿಂಗ್ ಪಿನ್ ಆಗಿದ್ದ. 5 ದರೋಡೆಕೋರರು ಈ ಒಂದು ಪ್ರಕರಣದಲ್ಲಿ ಶಾಮೀಲಾಗಿದ್ರು. ಇಬ್ಬಿಬ್ರು ದರೋಡೆಕಾರರು ಪ್ರತ್ಯೇಕವಾಗಿ 2 ಕಾರ್ನಲ್ಲಿ ಎಸ್ಕೇಪ್ ಆಗಿದ್ದಾರೆ. ಓರ್ವ ಪೊಲೀಸರ ತನಿಖೆಯನ್ನು ತಪ್ಪಿಸಬೇಕು ಅನ್ನುವಂಥ ಉದ್ದೇಶದಿಂದ ಒಂದು ಬೈಕನ್ನು ಅವಲಂಬಿಸ್ತಾನೆ.
ಮೊದಲಿಗೆ ಈ ಒಂದು ಬೈಕ್ ಕೂಡ ಆ ಒಂದು ದರೋಡೆಯಲ್ಲಿ ಭಾಗಿಯಾಗಿದೆಯಾ ಅನ್ನುವಂಥ ಅನುಮಾನ ಇತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಆ ಬೈಕನ್ನು ಯಾರು ಚಲಾವಣೆ ಮಾಡಿದ್ನೋ ಆತನನ್ನ ಕೂಡ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆದರೆ ನಮಗೆ ಬಂದಿರುವಂತಹ ಮಾಹಿತಿಯ ಪ್ರಕಾರ ಪೊಲೀಸರ ತನಿಖೆಯನ್ನು ತಪ್ಪಿಸಬೇಕು ಅನ್ನುವಂಥ ಕಾರಣದಿಂದ ದಾರಿಯಲ್ಲಿ ಹೋಗ್ತಾ ಇದ್ದಂಥ ಬೈಕನ್ನು ಈ ಓರ್ವ ಆರೋಪಿ ತಡೆದು ಹಿಡಿದು ಆತ ಬಸ್ ಮೂಲಕ ರೈಲ್ವೆ ಸ್ಟೇಷನ್ಗೆ ಬಂದ, ಅಂದರೆ ಬೈಕಿಂದ ಬಸ್ಸಿಗೆ ಬಂದು ಬಸ್ಸಿಂದ ರೈಲ್ವೆ ಸ್ಟೇಷನ್ಗೆ ಬಂದಿದ್ದಾನೆ. ಅಲ್ಲಿಂದ ಮುಂಬೈಗೆ ಬಂದು ಮುಂಬೈ ಮೂಲಕ ಮತ್ತೆ ತಮಿಳುನಾಡಿಗೆ ಬರಬೇಕು ಅನ್ನುವಂಥ ಪ್ಲ್ಯಾನ್ ಇವರದಾಗಿತ್ತು. ಆದರೆ ಈ ಹೊತ್ತಿನಲ್ಲಿ ಪೊಲೀಸರು ಆತನಿಗೆ ಕೆಡ್ಡವನ್ನು ತೋಡಿರುವಂಥದ್ದು. ತಮಿಳುನಾಡಿನ ತಿರುವನಲೆ ಅನ್ನುವಂಥ ಪ್ರದೇಶದಲ್ಲಿ 3 ಆರೋಪಿಗಳನ್ನು ಕೂಡ ಪೊಲೀಸರು ಬಂಧಿಸಿರುವಂಥದ್ದು. 2 ಗೋಣಿ ಚಿನ್ನಾಭರಣ ಅದರಲ್ಲಿ ಇತ್ತು ಅಂತ ಹೇಳಲಾಗ್ತಾ ಇದೆ. ಆದರೆ ಇನ್ನಷ್ಟು ಚಿನ್ನಾಭರಣಗಳನ್ನು ವಶಕ್ಕೆ ಪಡೆಯೋದಕ್ಕೆ ಬಾಕಿ ಇರೋದ್ರಿಂದ ಉಳಿದ ಆರೋಪಿಗಳಿಗೂ ಕೂಡ ಈ ಒಂದು ಶೋಧ ಕಾರ್ಯ ಅನ್ನುವಂಥದ್ದು ಮುಂದುವರೆದಿದೆ. ನಿನ್ನೆ ಕಮಿಷನರ್ ಅನುಪಮ್ ಅಗರ್ವಾಲ್ ಅವರು ಕೊಟ್ಟಂತಹ ಮಾಹಿತಿಯ ಪ್ರಕಾರ ಸ್ಥಳೀಯರ ಸಹಕಾರ ಇಲ್ಲದೆ ಈ ಒಂದು ದರೋಡೆಯನ್ನು ನಡೆಸೋದಕ್ಕೆ ಸಾಧ್ಯನೇ ಇಲ್ಲ. ಸ್ಥಳೀಯ ದೊಡ್ಡ ಕೈ ಈ ಒಂದು ಪ್ರಕರಣದಲ್ಲಿ ಶಾಮೀಲಾಗಿದೆ ಅನ್ನುವಂಥ ಮಾಹಿತಿ ಸದ್ಯ ಲಭ್ಯವಾಗಿರುವಂಥದ್ದು. ಸ್ಥಳೀಯರನ್ನ ಕೂಡ ಈಗಾಗಲೇ ವಿಚಾರಣೆಗೆ ಒಳಪಡಿಸಿದ್ದಾರೆ. ಒಂದಿಷ್ಟು ಜನರನ್ನ ವಶಕ್ಕೆ ಪಡೆದಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಇದೇ ಆಧಾರದಲ್ಲಿ ಈಗ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಇನ್ನು ಉಳಿದಂಥ ಆರೋಪಿಗಳು ಏನಿದ್ದಾರೆ ಅವರನ್ನ ಕೂಡ ಪತ್ತೆ ಹಚ್ಚುವಂಥ ಕಾರ್ಯ ಈಗ ಭರದಿಂದ ಸಾಗಿದೆ. ಸಂತೋಷ್, ಧನ್ಯವಾದಗಳು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ.